ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಈ ಲೋಕ ಯಾವಾಗಲೂ ಒಳ್ಳೆಯವರನ್ನು ಒಳ್ಳೆಯವರು ಎಂದು ಕರೆಯುವುದಿಲ್ಲ, ನಿಜವಾಗಲೂ ಕರೆಯೋದಿಲ್ಲ. ಒಳ್ಳೆಯವರನ್ನ ಒಳ್ಳೆಯವನಂತೆ ನಟಿಸುವವರನ್ನು ಇವರು ಬಹಳ ಒಳ್ಳೆಯವರು ಎಂದು ಜೋರಾಗಿ ಕರೆಯುತ್ತಾರೆ. ಒಳ್ಳೆಯತನವನ್ನು ಗುರುತಿಸುವ ಒಳ್ಳೆಯತನ ಬಹಳ ಜನರಲ್ಲಿ ಇರುವುದಿಲ್ಲ. ಏಕೆಂದರೆ ಅವ್ರಿಗೆ ಗೊತ್ತಾಗಲ್ಲ. ನಾಟಕನೇ ಗೊತ್ತೇ ಹೊರತು ಒಳ್ಳೆತನ ಗೊತ್ತಾಗಲ್ಲ. ಬೈಯೋರು ಬೈತಾರೆ ಅಂತ ಹೇಳ್ತಾರೆ ಹೊರತು ಹೊಗಳೋರನ್ನ ಮಾತ್ರ ನಂಬ್ತಾರೆ. ಹೊಗಳೋರು ಏನಕ್ಕೆ ಕೇಳ್ತಾರೆ? ಅವನ್ನ ಹಾಳು ಮಾಡೋಕ್ಕೆ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಗೊತ್ತಾಯ್ತಾ? ಈಗಿನ ನಿಜವಾಗ್ಲೂ ಮಕ್ಕಳಿಗಂತೂ ಗೊತ್ತೇ ಆಗಲ್ಲ. ಹೊಗಳ ಭಟ್ರಿಗೆ ಕಾಲ ಇವತ್ತು. ನಾವು ಅಂದರೆ ಹೊಗಳೋ ಭಟ್ರನ್ನ ನಂಬೇಡಿ. ನಾವು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದನ್ನು ಹೇಳಬೇಕೆ ಹೊರತು ಕೆಟ್ಟದ್ದನ್ನು ಸುಮ್ಮನೆ ಹೇಳಿ ಇದು ಮಾಡಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾರದರು ಹೇಳಿದ ವೈಶಾಖ ಮಾಸದ ಪುಣ್ಯಸ್ನಾನ ಮಹತ್ವವನ್ನು ತಿಳ್ಕೊಳ್ಳೋಣ. ಈ ಮಾಸದಲ್ಲಿ ಗಂಗಾ, ಯಮುನಾ, ಕಾವೇರಿ, ನರ್ಮದಾ, ಕೃಷ್ಣ ನದಿ ಸ್ನಾನ ಶ್ರೇಷ್ಠವೆಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ಜಲ ದಾನ, ಜಲ ಸಂಗ್ರಹಣೆ, ಜಲ ಸಂರಕ್ಷಣೆಗೂ ಅಷ್ಟೇ ಮಹತ್ವವಿದೆ. ಬಾಯಾರಿ ಮನೆ ಬಾಗಿಲಿಗೆ ಬಂದ ಅತಿಥಿಗಳಿಗೂ ತಂಪನೆಯ ನೀರು ಕೊಟ್ಟು ಉಪಚರಿಸುವುದು ಶ್ರೇಷ್ಠ ಕರ್ಮ. ವೈಶಾಖ ಸ್ನಾನ ಮಾಡುವ ಮುನ್ನವೇ ಈ ಮಂತ್ರವನ್ನು ಹೇಳಿಕೊಳ್ಳಿ. ಚುರುಚುರು ಬೇಸಿಗೆ ಬಿಸಿಗೆ ನದಿ ನೀರಿನ ಸ್ನಾನ ಸಖತ್ ಖುಷಿ ಕೊಡುತ್ತದೆ. ಹಾಗೆಂದು ವೈಶಾಖ ಮಾಸದ ನದಿ ಸ್ನಾನಕ್ಕೆ ಮಹತ್ವವಿದೆ. ಅದರೊಂದಿಗೆ ನಾಳೆಯ ಮುದುಕಿಗೆ ನೀರು ಉಳಿಸಬೇಕೆಂದು ಕಾಳಜಿಯೂ ಇದೆ. ವೈಶಾಖ ಮಾಸದ ಮಹತ್ವವನ್ನು ಮೊದಲಿಗೆ ನಾರದರು ರಾಜ ಅಂಬರೀಷನಿಗೆ ಹೇಳಿದರೆ ಶ್ರೀಹರಿಗೆ ಪ್ರಿಯವಾದ ವಾಸವಿದು. ಶ್ರೀ ಮಾಸದಲ್ಲಿ ಗಂಗಾ, ಯಮುನಾ, ಕಾವೇರಿ, ನರ್ಮದಾ, ಕೃಷ್ಣಾ ನದಿ ಸ್ನಾನ ಶ್ರೇಷ್ಠವೆಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ಜಲ ದಾನ, ಜಲ ಸಂಗ್ರಹಣೆ, ಜಲ ರಕ್ಷಣೆಗೂ ಅಷ್ಟೇ ಮಹತ್ವವಿದೆ. ಬಾಯಾರಿ ಮನೆ ಬಾಗಿಲಿಗೆ ಬಂದ ಅತಿಥಿಗೆ ತಂಪನೆಯ ನೀರು ಕೊಟ್ಟು ಉಪಚರಿಸುವುದು ಶ್ರೇಷ್ಠ ಕರ್ಮ. ವೈಶಾಖ ಸ್ನಾನ ಮಾಡುವ ಮುನ್ನ ಈ ಮಂತ್ರವನ್ನು ಹೇಳಿಕೊಳ್ಳಿ. ಮಧುಸೂದನ ದೇವೇಶ ವೈಶಾಖೆ ಮೇಷಿಗೆ ರವೈ ಪ್ರಾತಸ್ನಾನಂ ಕರಿಷ್ಯಾಮಿ ನಿರ್ವಿಘ್ನಂ ಕುರು ಮಾಧವ ಗಂಗೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಂದರೆ ಮಧುಸೂದನ, ಶ್ರೀಹರಿದೇವ ದೇವೇಶನೇ, ನಾನೀಗ ವೈಶಾಖ ಮಾಸದ ಪುಣ್ಯ ಸ್ನಾನವನ್ನು ಮಾಡಿಸಲು ನದಿ ತೀರಕ್ಕೆ ಬಂದಿರುತ್ತೇನೆ. ಬ್ರಾಹ್ಮಿ ಮುಹೂರ್ತದ ಈ ನದಿಗಳಲ್ಲಿ ಸೂರ್ಯದೇವನ ಮೇಷರಾಶಿಯಲ್ಲಿರುತ್ತಾನೆ. ಯಾವುದೇ ವಿಘ್ನಗಳು ಕಾಪಾಡದೆ ಕೈಗೊಂಡ ಕಾರ್ಯ ಪೂರ್ಣಗೊಳ್ಳುವಂತೆ ಮಾಡು. ಸ್ನಾನಾನಂತರ ಕೊಡುವ ಅರ್ಘ್ಯವನ್ನು ಸೂರ್ಯನಾರಾಯಣನೇ ಸ್ವೀಕರಿಸು. ಜಲಕ್ಷಾಮ ಬಾರದಂತೆ ಅರಸು ಅಂತ ಕೇಳ್ಕೊಳ್ಳೋದು. ಇದು ವಾಟ್ಸಪ್ ಕೃಪೆ. ಇದು ನಾವು ಯಾವತ್ತೂ ನಾವು ನದಿಗಳಿಗೆ, ನಾವು ಯಾವುದೇ ನದಿಯಾಗಲಿ ನೀರಿಗೆ ಮಹತ್ವ. ನೀರಿಲ್ಲದೆ ಹೋದರೆ ಪ್ರಪಂಚದಲ್ಲಿ ನಾವು ಬದುಕಕ್ಕೆ ಆಗಲ್ಲ. ಗೊತ್ತಾಯ್ತಾ? ಗಂಗೆ ಇಲ್ಲದೆ ಹೋದರೆ, ನೀರಿಲ್ಲ ಅಂದರೆ ಮನುಷ್ಯ ಬದುಕೋದಿಲ್ಲ. ಎಲ್ಲದಕ್ಕೂ ನೀರು ಬೇಕು. ನೀರು ಎಲ್ಲ ಪ್ರಾಣಿಗಳಿಗೂ ಬೇಕು, ಎಲ್ಲ ಪಕ್ಷಿಗಳಿಗೂ ಬೇಕು, ಎಲ್ಲ ಗಿಡಗಳಿಗೂ ಬೇಕು, ಎಲ್ಲ ಮನುಷ್ಯರಿಗೂ ಬೇಕು. ಎಲ್ಲ ಇದಕ್ಕೂ ನೀರು ಬೇಕೇ ಬೇಕು ಅಲ್ವಾ? ನೀರಿನ ಮಹತ್ವ ಆ ಒಂದು ಇದೆ. ಆ ಒಂದು ಈ ಮಾಸದ ವಿಷಯ, ವೈಶಾಖ ಮಾಸದ ಸ್ನಾನದ ಮಹತ್ವವನ್ನು ನಾವು ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 9/4/2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ಕೃಷ್ಣಪಕ್ಷ, ತಿಥಿ ಸಪ್ತಮಿ, ಸಾಯಂಕಾಲ 5:43, ನಕ್ಷತ್ರ ಪೂರ್ವಾಷಾಢ, ದಿನಪೂರ್ತಿ, ಮಳೆ ರೇವತಿ, 3ನೇ ಪಾದ, ರಾಹುಕಾಲ 1:52ರಿಂದ 3:30, ಉಳಿಕಗಳ 9:19ರಿಂದ 10:52, ಯಮಗಂಟಗಳ 6:14ರಿಂದ 7:46. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿದ್ರೆ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನಾವು ಹಾಕಿ ನಮಸ್ಕಾರಗಳು.